ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಗೊತ್ತಿಲ್ಲದಿರೋರ ಥರ ಹೇಗೆ ಮಾತಾಡಬೇಡ ಊರ್ಮಿಳ. ನಿನ್ನ ಬಗ್ಗೆ ನಾನೇನು ಅನ್ಕೋತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆ ನೀನೇನು ಅನ್ಕೊಂಡಿದೀಯ ಅಂತ ನನಗೂ ಗೊತ್ತು. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಿರೋರ ಥರ ಹೀಗೆ ದೂರ ಇರೋದು ಯಾಕೆ ಹೇಳು? ನಾವಿಬ್ಬರೂ ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದರೆ ನನಗ್ಯಾರು ಸಿಗ್ತಾರಪ್ಪ ಅಂತ ನಾನು ಹುಡುಕ್ತಿದ್ರೆ ನಾನೇ ಇನ್ನೊಬ್ರ ಕೈಲಿ ಸಿಕ್ಕಾಕೊಳ್ಳೋದು ಚೆನ್ನಾಗಿರಲ್ಲ ಅಲ್ವಾ? ಕ್ರೀಮ್ ಹಚ್ಕೋ, ಯಾರಾದ್ರೂ ಏನಾಯ್ತು ಅಂತ ಕೇಳಿದ್ರೆ ಹೊಡೆಸ್ಕೊಂಡೆ ಅಂತ ಹೇಳೋದಕ್ಕೆ ಚೆನ್ನಾಗಿರಲ್ಲ. ಕೋಪ ಮಾಡ್ಕೊಂಡ್ಲಾ, ಬೇಜಾರು ಮಾಡ್ಕೊಂಡ್ಲಾ, ಇಲ್ಲ ಮನೆಯಲ್ಲಿ ಎಲ್ಲರೂ ಇದ್ದಾಗ ಈ ಥರ ಮಾಡೋದು ತಪ್ಪು ಅಂತ ಎಚ್ಚರಿಸಿದ್ಲ? ಯಾವುದೇ ಆದರೂ ನನ್ನ ವಶಕ್ಕೆ ಬರೋವರೆಗೂ ಬಿಡೋದೇ ಇಲ್ಲ. ಏನಾಯ್ತು ಶ್ರೇಯಾ? ಅಕ್ಕ, ಇಲ್ಲಿವರೆಗೂ ತುಂಬಾ ಸಹಾಯ ಮಾಡಿದ್ಯಾ, ಈ ಸಲಿನೂ ನೀನೇ ಕಾಪಾಡಬೇಕು. ಏನಾಯ್ತು ಅಂತ ಹೇಳು ಮೊದಲು. ಈಗ ಯಾರೋ ಮನೆಗೆ ಬಂದಿದಾರಲ್ಲ, ಅವ್ರಿಗೆ ಕಾಫಿ ತಗೊಂಡು ಹೋಗಿ ಕೊಡ್ಬೇಕು. ನನ್ನ ಬದಲು ನೀನು ಹೋಗಿ ಕೊಡ್ತೀಯಾ? ಅಯ್ಯೋ, ನನ್ನಿಂದ ಆಗಲ್ಲ. ನಿನಗೆ ತಾನೇ ತರೋದಕ್ಕೆ ಹೇಳಿದ್ದು, ನೀನೇ ತಗೊಂಡು ಹೋಗಿ ಕೊಡು. ಅಯ್ಯೋ, ನಾನು ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತಕ್ಕ. ಸಾರಿ ದಶರಥರಾಮ್ ಅವರೇ, ಕಮಿಷನರ್ ಅವ್ರ ಫೋನು. ಪರವಾಗಿಲ್ಲ. ನಿಮ್ಮ ಸೊಸೆ ಎಲ್ಲಿ? ಅವಳು ಕಾಫಿ ತರೋದಕ್ಕೆ ಹೋಗಿದ್ದಾಳೆ. ಆಗ್ಲೇ ನಿನ್ನ ಬದಲು ನಾನು ಪಾದ ಬರ್ದಿದ್ದಕ್ಕೆ ಅತ್ತೆ ಎಷ್ಟು ಕೋಪಿಸ್ಕೊಂಡ್ರು ಅಂತ ನೀನು ನೋಡಿದ್ಯಲ್ಲ. ಈಗ ಮತ್ತೆ ಕಾಫಿ ತಗೊಂಡು ಹೋದ್ರೆ ಏನೇನು ಅನ್ಕೋತಾರೋ. ಬೇಡ, ನೀನೇ ತಗೊಂಡು ಹೋಗ್ಕೊಡು. ನಾನು ತಗೊಂಡು ಹೋದ್ರೆ ಈ ಮನೇಲಿ ಇವತ್ತು ಕೊನೆ ದಿನ, ನನ್ನ ಹೊರಗೆ ಕಳಿಸ್ಬಿಡ್ತಾರೆ. ಶ್ರೇಯಾ, ಇವಾಗ ನಾನು ಹೋದ್ರೆ ಮದ್ವೆ ನಡೆದಿದ್ ನನ್ ಜೊತೆ ಅಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ಏ ಹುಡುಗಿ, ಅಮ್ಮ ಶ್ರೇಯಾ, ಇನ್ನು ಎಷ್ಟೊತ್ತಮ್ಮ? ಇನ್ಸ್ಪೆಕ್ಟರ್ಗೆ ಟೈಮ್ ಆಗ್ತದೆ, ಬೇಗ ಕಾಫಿ ತಗೊಂಡ್ ಬಾ. ಅಕ್ಕ, ನಿನ್ನ ಕೈ ಮುಗಿತೀನಿ, ಬೇಗ ಕಾಫಿ ಮಾಡ್ಕೊಂಡು ತಗೊಂಡು ಹೋಗು. ಸರಿ ಸರಿ, ನೀನು ಹೆದರ್ಕೋಬೇಡ, ನಾನು ತಗೊಂಡು ಹೋಗ್ತೀನಿ. ಹೆದರ್ಕೋಬೇಡ ಶ್ರೇಯಾ, ಏನೂ ಆಗಲ್ಲ. ಶ್ರೇಯಾ,
ನೀನ್ ಯಾಕಮ್ಮ ತಗೊಂಡ್ ಬರ್ತಿದ್ಯಾ? ಶ್ರೇಯಾ, ನಿನ್ಗಲ್ವಾ ತಗೊಂಡ್ ಬರೋದಕ್ಕೆ ಹೇಳಿದ್ ನಾನು? ಕೇಳ್ತಿರೋದು ನಿನ್ನೆ. ಅವಳನ್ನ ಯಾಕೆ ನೋಡ್ತಿದ್ಯಾ? ಇಷ್ಟಕ್ಕೂ ನೀನೇನಮ್ಮ ಪ್ರತಿಯೊಂದು ವಿಷಯಕ್ಕೂ ಮೂಗ್ ತೋರಿಸ್ಕೊಂಡ್ ಬರ್ತೀಯಾ? ಅಕ್ಕ ಅದ್ ಮಾತ್ರಕ್ಕೆ ತಂಗಿನ ಕೆಲಸ ಮಾಡೋಕ್ ಬಿಡಲ್ವಾ? ಏನಾಯ್ತು ಕೌಸಲ್ಯ? ಅಂಥದ್ದೇನಿಲ್ಲ ಅತ್ತೆ. ಅಕ್ಕನ್ಗೆ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ನೋಡಮ್ಮ, ಮನೇಲಿ ಕೆಲಸದವ್ರು ಇದ್ರು ಶ್ರೇಯಾಗೆ ಹೇಳ್ತಿದೀವಿ ಅಂತಂದ್ರೆ ಕೆಲವು ಕೆಲಸಗಳನ್ನ ಸೊಸೆನೆ ಮಾಡ್ಬೇಕು ಅಂತ. ಶ್ರೇಯಾ, ಕಾಫಿ ಇಸ್ಕೋ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಈ ಮನೆ ಸೊಸೆ ಅಂದ್ರೆ ಬಂದ್ ಹೋಗೋರ್ನ ವಿಚಾರಿಸ್ಬೇಕಲ್ವಾ? ಭಯ ಪಟ್ಕೊಂಡ್ರೆ ಹೇಗೆ? ಬಂದಿರೋದು ಪೊಲೀಸ್ ಅಲ್ವಾ ಅಜ್ಜಿ? ಕಳ್ಳರು ಪೊಲೀಸ್ ಮುಂದೆ ಬರೋದಕ್ಕೆ ಹೆದರ್ಕೋತಾರೆ. ಒಂದ್ ವೇಳೆ ಅಂತದೇನಾದ್ರೂ ಹೆದರ್ಕೊಳ್ಳೋ ವಿಷಯ ಇದ್ರೆ ಹೇಳು ಶ್ರೇಯಾ. ಊರ್ಮಿಳಾ, ಕೆಲ್ಸಕ್ಕೆ ಬಾರ್ದೇ ಇರೋ ಮಾತುಗಳನ್ನ ಆಡ್ಬೇಡ. ಶ್ರೇಯಾ, ತಗೊಂಡು ಹೋಗು. ವೈದೇಹಿ, ನೀನ್ ಕೊಡು. ಅಮ್ಮ! ಶ್ರೇಯಾ, 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 ಸ್ವಲ್ಪ ಈ ಕಡೆ ಬಾಮ್ಮ. ಏನಾಯ್ತಮ್ಮ? ಅಮ್ಮ! ಏನಾಯ್ತಮ್ಮ? ಏನಾಯ್ತಮ್ಮ? ಶ್ರೇಯಾ, ಏನಾಯ್ತು ಶ್ರೇಯಾ? ಅಮ್ಮ, ನೋವ್ತಾ ಇದೆ. ಅಯ್ಯೋ, ಏನಾಯ್ತಮ್ಮ ಶ್ರೇಯಾ? ಹೊಟ್ಟೆ ನೋವ್ತಾ ಇದೆ ಅತ್ತೆ. ಅದಕ್ಕೆ ಅಕ್ಕಂಗೆ ಕಾಫಿ ಕೊಡಕ್ ಹೇಳ್ದೆ. ಅಮ್ಮ! ಅಯ್ಯೋ, ಪಾಪ ತುಂಬಾ ನೋವಾಗ್ತಾ ಇದೆ ಅಂತ ಕಾಣಿಸುತ್ತೆ. ವೈದೇಹಿ, ನೀನೇ ಹೋಗಿ ಕಾಫಿ ಕೊಡಮ್ಮ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂದ್ರೇನಮ್ಮ? ಈಗ ಹೇಗಿದೆ? ಹಾಸ್ಪಿಟ್ಲಿಗೆ ಹೋಗೋಣವಾ? ಊರ್ಮಿಳಾ, ದೇವಾಂಶನ ಕರಿ. ಬೇಡ ಅಜ್ಜಿ, ಬೆಳಿಗ್ಗೆಯಿಂದ ಉಪವಾಸ ಇದ್ನಲ್ಲ, ಅದರಿಂದ ಬಂದಿದೆ ಅಷ್ಟೇ. ಕಮ್ಮಿ ಆಗುತ್ತೆ ಬಿಡಿ, ಟ್ಯಾಬ್ಲೆಟ್ ಕೊಟ್ರಲ್ಲ. ಯಾಕೆ ಹೊಟ್ಟೆ ನೋವಿದೆ ಅಂತ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಏನಕ್ಕ, ನಾನ್ ನೋವಿಂದ ಸಾಯ್ತಾ ಇದ್ರೆ ನಿನಗೆ ಆಕ್ಟಿಂಗ್ ಅನ್ನಿಸ್ತಿದ್ಯಾ? ಮನುಷ್ಯನ್ ನೋವನ್ನ ನೋಡಿ ಕೂಡ ನಿನ್ ಬುದ್ಧಿ ಬದ್ಲಾಗಲ್ವಾ? ನಾನು ಇವಳನ್ನ ನೋಡ್ಕೊಳ್ತೀನಿ. ಮೊದಲು ನೀನು ಇಲ್ಲಿಂದ ಹೊರಡು. ನೀವೇ ನೋಡ್ಕೊಳ್ಳಿ. ಅಮ್ಮ! ಶ್ರೇಯಾ, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ದಶರಥರಾಮ್ ಅವರೇ. ಸ್ವಲ್ಪ ಹೊತ್ತಿರಿ ಇನ್ಸ್ಪೆಕ್ಟ್ರೆ, ನನ್ನ ಸೊಸೆ ಬಂದ್ಬಿಡ್ತಾಳೆ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ ರೀ. ಹೌದಾ? ಏನಾಯ್ತು? ಏನಾಯ್ತಮ್ಮ? ಹೆದರ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ಸ್ವಲ್ಪ ಹೊಟ್ಟೆ ನೋವಷ್ಟೇ. ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಕಮ್ಮಿ ಆಗತ್ತೆ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿಸ್ತೀನಿ. ಟೈಮ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಸರಿ, ಹೋಗಿ ಬನ್ನಿ. ಸರಿ. ಈ ಥರ ನೀನು ಹೆದರ್ಕೊಂಡೆ. ಅವತ್ತು ಸತ್ಯನ್ ಮುಚ್ಚಿಟ್ಟು
ನನ್ನೋಳಾಗದೆ ಹೋದೆ ಅಲ್ವಾ? ನಾವಿಬ್ರು ಪ್ರೀತಿಸಿದ್ವಿ, ಮದ್ವೆನೂ ಆಗ್ಬೇಕಂತಿದ್ವಿ ಅಂತ. ಅವ್ರು ನೋಡದೆ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ರಾಧ ಅಂತ ಆಗಿರೋದು. ಏನೇ ಆದರೂ ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ? ಏನ್ ಮಾಡಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ತಾರೆ? ನೀನಾ ಮಾರುತಿ? ಭಾವ ಅಂತ ಅನ್ಕೊಂಡೆ ಅಕ್ಕ. ಭಯ ಅಂದ್ರೆ ಅದೇನ್ ಸಾಮಾನ್ಯವಾದ ಭಯ ಅಲ್ಲ, ಎದೆ ಡವಡವ ಅಂತ ಬಡ್ಕೋತಾ ಇದೆ ಮಾರುತಿ. ನಾನು ನಿಮ್ಮನ್ನ ಪ್ರೀತಿಸ್ತಿಲ್ಲ ಅಂದ್ರೆ ಅವ್ರು ನಂಬ್ತಾನೆ ಇಲ್ಲ ಕಣೋ. ನಂಬಲ್ಲ ಅಕ್ಕ, ಯಾಕಂದ್ರೆ ಅದು ನಿಜ ಅಲ್ವಲ್ಲ. ನಿಜ ಅನ್ನೋದನ್ನ ಎಷ್ಟೇ ಮುಚ್ಚಿಟ್ರು ಅದೇನೋ ಒಂದಾಗಿ ಒಂದಲ್ಲ ಒಂದಿನ ಆಚೆ ಬರುತ್ತೆ. ಶ್ರೀಯಾಕಂಗ್ ಮದ್ವೆ ಆಗಿಲ್ಲ ಅನ್ನೋದು ನಿಜ. ಇವತ್ತ ಪೊಲೀಸ್ ಏನಾದ್ರೂ ಅಕ್ಕ ನೋಡಿದಿದ್ರೆ ಎಲ್ರಿಗೂ ನಿಜ ಗೊತ್ತಾಗ್ತಿತ್ತಲ್ಲ. ಇದೆಲ್ಲ ನಿನಗೆ ಯಾವಾಗ ಗೊತ್ತಾಯ್ತು ಮಾರುತಿ? ನಿನಗೆ ಗೊತ್ತಾದಾಗೆ. ಭಯದಲ್ಲಿದ್ಯಲ್ಲ, ನನ್ನ ಕಣ್ಣು ಯಾವಾಗ್ಲೂ ನೀನ್ ಎಲ್ಲಿರ್ತೀಯೋ ಅಲ್ಲೇ ಇರುತ್ತೆ. ಇವತ್ತು ಹೊಟ್ಟೆ ನೋವು ಅಂತ ತಪ್ಪಿಸ್ಕೊಂಡಿದ್ರು ಯಾವತ್ತೊಂದಿನ ಯಾವ್ದೋ ಒಂದ್ ರೀತಿಲಿ ಗೊತ್ತಾಗುತ್ತಕ್ಕ. ಅದಕ್ಕೆ ಶ್ರೇಯಾಕಾಗ್ಲಿ ನೀನಾಗ್ಲಿ ನಿಜ ಗೊತ್ತಾದ ದಿನ ಅದನ್ನ ಎದುರ್ಸಕ್ಕೆ ನೀವು ಸಿದ್ಧವಾಗಿರ್ಬೇಕಕ್ಕ. ಅಮ್ಮ ಶ್ರೀಯಾ, ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಅತ್ತೆ. ಪುರೋಹಿತರು ನಿನ್ಗೋಸ್ಕರ ಗುರುಗಳು ಕಳ್ಸಿರೋ ತಾಯ್ತ ತಂದಿದ್ದಾರೆ, ಅದನ್ನ ಕಟ್ಟಿಸ್ತೀನಿ ಬಾಮ್ಮ. ಪುರೋಹಿತ್ರೆ, ಶ್ರೀಯಾಗೋಸ್ಕರ ತಾಯ್ತ ತಂದಿದ್ದೀರಲ್ಲ, ಅದನ್ನ ಕಟ್ತೀರಾ? ಅದು ಮುಹೂರ್ತಕ್ಕೆ ಸರಿಯಾಗಿ ಕಟ್ಟಬೇಕು ಅಂತ ಹೇಳಿದ್ನಲ್ಲಮ್ಮ. ಆಗ ಅವ್ರಿಗೆ ಹುಷಾರಿಲ್ಲ ಅಂದ್ರಿ. ಈಗ ಮುಹೂರ್ತ ಮೀರೋಗಿದೆ. ಮುಹೂರ್ತ ಮೀರೋ ಹಾಗಿಲ್ಲ. ಸರಿಯಾಗಿ 4 ಗಂಟೆ 30 ನಿಮಿಷಕ್ಕೆ ಇದನ್ನು ಕಟ್ಟಬೇಕು. ಅಯ್ಯೋ, ಬರಕ್ಕಾಗದೇ ಇರೋಂಥದ್ದೇನೂ ಆಗಿರ್ಲಿಲ್ಲ ಪುರೋಹಿತ್ರೆ. ಆದ್ರೂ ನನಗಾದ್ರೂ ಒಂದ್ ಮಾತು ಹೇಳ್ಬೇಕಾಗಿತ್ತು. ಯಾರನ್ನೋ ಕೇಳಿದ್ನಮ್ಮ, ತುಂಬ ಹುಷಾರಿಲ್ಲ, ಬರಲ್ಲ ಅಂತಂದ್ರು. ಈಗ ಏನ್ ಮಾಡೋದು ಪುರೋಹಿತ್ರೆ? ಈಗ ಕಟ್ಟಿದ್ರಾಗಲ್ವಾ? ಆಗಲ್ಲಮ್ಮ. ಮುಹೂರ್ತ ಮೀರಿದ್ರೆ ತಾಯ್ತದ ಶಕ್ತಿ ಕಡಿಮೆ ಆಗುತ್ತೆ. ಬೇರೆಯವ್ರಿಗೆ ಕಟ್ಟಿದ್ರೆ ಅವ್ರ ಜೀವನ ಆದರೂ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಹುಡುಗಿಗೆ ಕಟ್ಟಿದೆ. ಯಾರ ಕಟ್ಟಿದ್ರಿ ಪುರೋಹಿತ್ರೆ? ಹಾ, ಅಲ್ಲಿ ನೋಡಿ, ಆ ಹುಡುಗಿಗೆ ಕಟ್ಟಿದ್ ನಾನು. ಇದು ತುಂಬಾ ಶಕ್ತಿ ಇರೋ ತಾಯ್ತಮ್ಮ. 100 ವರ್ಷ ಗಂಡ ಮಕ್ಕಳ ಜೊತೆಗೆ
ಸುಖವಾಗಿರ್ತೀಯಮ್ಮ. ಅವ್ರ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋತಾರಮ್ಮ. ತುಂಬಾ ಅನ್ಯೋನ್ಯವಾಗಿರ್ತಾರೆ. ಹಾಗಾದ್ರೆ ಸೇರ್ಬೇಕಾಗಿರೋರ್ಗೆ ಸೇರ್ತು. ಏನೋ ಹೇಳ್ತಾ ಇದ್ಯಾ? ಅದೇ ಅಜ್ಜಿ, ಯಾರಿಗ್ ಬರ್ದಿರುತ್ತೋ ಅವ್ರಿಗೆ ಸೇರುತ್ತೆ ಅಂತ ಹೇಳ್ದೆ. ಚಿಕ್ಕವನಾದ್ರೂ ಸರಿಯಾದ ಮಾತು ಹೇಳ್ದ. ಅವಳೇ ನಿಜವಾದ ಸೊಸೆ ಆಗಿರೋದ್ರಿಂದ ತಾಯ್ತ ಅವಳಿಗೆ ಸೇರೋ ಹಾಗಾಯ್ತು. ಆದ್ರೂ ಈ ಹೊಟ್ಟೆ ನೋವಂತ ಇವತ್ತೇ ನೀನ್ ನಾಟಕ ಮಾಡ್ಬೇಕಾ? ಬಂಗಾರದಂತ ತಾಯ್ತನ ಕಳ್ಕೊಂಡೆ. ತಾಯ್ತ ಈ ಸಲ ಬಂದಿಲ್ಲ ಅಂದ್ರೆ ಮುಂದಿನ ಸರಿ ಬರುತ್ತೆ. ಆದ್ರೆ ಹೊಟ್ಟೆ ನೋವು ಬಂದಿರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಎಲ್ರೂ ಮನೇಲಿ ಅಳ್ತಾ ಕೂತಿರ್ತಿದ್ವಿ. ತಾಯ್ತ ಕಟ್ಟದ್ಮೇಲೆ ಮಗ ಸೊಸೆ ಸಂತೋಷವಾಗಿರ್ತಾರೆ ಅನ್ಕೊಂಡಿದ್ದೆ. ಹೀಗಾಗೋಯ್ತಲ್ಲ ಪುರೋಹಿತ್ರೆ. ನಿಮ್ ಮಕ್ಕಳು ಮತ್ತೆ ಸೊಸೆಯರ್ಗೆ ಖುಷಿಯಾಗಿ ಇರ್ಬೇಕು ಅನ್ನೋದು ಹಣೆಲ್ ಬರ್ದಿಲ್ಲ ಅನ್ಸುತ್ತತ್ತೆ. ಉರ್ಮಿಳೋ, ಏನ್ ನಿನ್ನ ಮಾತುಗಳು? ನನ್ನ ಮಗ ಸೊಸೆ ಸಂತೋಷವಾಗಿ ಖುಷಿಯಾಗಿ ಜೀವನ ನಡೆಸ್ತಾರೆ. ಯಾಕಷ್ಟೊಂದು ಕೋಪ ಮಾಡ್ಕೋತೀಯ? ಗುರುಗಳು ಮತ್ತೊಂದು ತಾಯ್ತ ಕಳಿಸ್ತಾರೆ ಬಿಡು. ಬಂದ್ಯಾ? ಇಲ್ಲಿ ನಿನ್ನ ಹೆಂಡತಿ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ರೆ ಎಲ್ಲಿ ಹೋಗಿದ್ದೆ ನೀನು? ಮತ್ತೆ ಏನಾಯ್ತು ಕಂದ? ನೀನ್ ಖುಷಿಯಾಗಿದ್ರೆ ತಾನೇ ನಾವೆಲ್ಲ ಖುಷಿಯಾಗಿರೋದಕ್ ಸಾಧ್ಯ. ಕೌಸಲ್ಯ, ನನ್ನ ಮೊಮ್ಮಗನ್ನ ಹೇಗೆ ಖುಷಿ ಪಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ ದೇವಾಂಶ್. ಛೇ ಬಿಡು ಇಂದು, ನನ್ನ ಮೂಡ್ ಚೆನ್ನಾಗಿಲ್ಲ. ಈಗ ನನ್ನ ಜೊತೆ ಬಂದ್ರೆ ನಿನ್ ಮೂಡೆಲ್ಲ ಸರಿ ಹೋಗಿ ತುಂಬಾ ಖುಷಿಯಾಗಿರ್ತೀಯ. ರಂಗ, ಎಲ್ಲ ರೆಡಿನಾ? ಎಲ್ಲ ರೆಡಿ ಅಮ್ಮೋರೆ. ಅಣ್ಣ ನೀವು ಬನ್ನಿ. ಅದಾಗಲ್ಲ, ನೀವು ಬನ್ನಿ ಅಣ್ಣ. ನನ್ ಬರಕ್ ಇಷ್ಟ ಇಲ್ಲ. ನಡೀರಿ.
ಅಲ್ಲೋ ವಾಲಿ, ಎಲ್ರ ಮುಂದೆ ಮರ್ಯಾದೆ ಕಳ್ಕೊಂಡೆಲ್ಲೋ. ಅಂದ್ರೆ ಅಜ್ಜಿ ಮಡಿಕೆ ಒಂದೇ ಇದೆಯಲ್ಲ, ನಾನೇ ಹೊಡೆದಾಕ್ಬಿಟ್ರೆ ಪಾಪ ಮಿಗ್ದೋರ್ಗಿರಲ್ಲ ಅಂತ ಓಡಿಲಿಲ್ಲ ಅಷ್ಟೇ ನಾನು. ನಿನ್ ಕಣ್ ಸರಿಯಾಗಿ ಕಾಣಲ್ವಾ? ಎಷ್ಟೊಂದು ಮಡಿಕೆಗಳಿವೆ. ಬಿಡು, ನಿನ್ ಕೈಲಾಗಲ್ಲ. ಏ ದೇವಾಂಶ್, ಈಗ ನಿನ್ ಸರದಿ. ಸುಮ್ಮನೆ ಬಿಡು ಇಂದು. ಅದು ಹಾಗಲ್ಲ ಕಣೋ, ಮೇಲೆ ಎಗರಿ ಆ ಮಡಿಕೆನ ಒಡಿ. ಆಗ ನಿನ್ ಮನಸ್ಸಿಗೆ ನೆಮ್ಮದಿ ಮತ್ತೆ ಖುಷಿ ಸಿಗುತ್ತೆ. ಇಂದು, ನೀನು ಹೇಳಿದ್ದು ನಿಜವಾಗ್ಲೂ ನಡೆಯುತ್ತಾ? ನಿಜಾನೇ ಕಣೋ, ನಿನ್ನ ಅಜ್ಜಿ ಹೇಳ್ತಾ ಇದೀನಲ್ವಾ, ಟ್ರಸ್ಟ್ ಮೀ.